ಮಾಡಿದ್ವಿ. ನಮ್ಮ ಮುನ್ನತ್ತ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರು ಏನ್ ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಐಆರ್, 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗ್ಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳ್ಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ ನಂಗೆ. ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿದ್ರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನ್ ನಡೀತು, ಕಾರಲ್ಲಿ ಏನ್ ನಡೀತು, ವಿಧಾನಸೌಧದಲ್ಲಿ ಏನ್ ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ನೀನ್ ಆಗಲ್ಲ ಕಣಯ್ಯ. ಏನೇನ್ ಹೇಳಿದ್ದಾರೆ ಅದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದ್ ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿ ಹೇಳಪ್ಪ ಅಣ್ಣ. ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ, ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ, ಉತ್ತರ ಕೊಡ್ಲಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದವ್ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನ ಮಾಡ್ಬೇಕಾಗಿದೆ. ಇದಕ್ಕೆ 1 ದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರು ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ ಮುಂದೆ ಕೂತಲ್ಲಿ ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡ್ಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರದಲ್ಲಿ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು MLA-ಗಳು ನಾಳೆ ದಿನ ಎಲ್ಲರೂ MLA-ಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಕೇಳಿ, ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ 1 ನಿಮಿಷ ಕೂತ್ಕೊಳ್ಳಿ. ಹಂಗಾರೆ ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.